ಹಲೋ ಮಿಸ್ಟರ್ ಜಗದೀಶ್, ಏನು ಮಕ ನೋಡತ್ತೀರಿ? ಅಲ್ಲ, ಇಷ್ಟು ಸುಂದರವಾಗಿರೋ ಹುಡುಗಿ ಬಂದಳ, ಎದ್ ನಿಂದ್ರಬೇಕನ್ನೋ ಕಾಮನ್ ಸೆನ್ಸ್ ಬೇಡ? ಸ್ಟ್ಯಾಂಡ್ ಅಪ್. ಏನು ಏನಿದೆ? ಲವ್ ಲೆಟರ್. ನಮ್ಮವ್ವ ನಿನ್ನ ವಯಸ್ಸೇನ ನೀ ಮಾಡಾಕತ್ತಿದ್ದೇನ? ಅಲ್ಲ, ಮನ್ಯಾಗ ಅಪ್ಪ ಅವ ನಮ್ಮ ಮಕ್ಕಳು ಸಾಲಿ ಕಲಿತು ಉದ್ಧಾರ ಆಗಲಿ ಅಂತೇಳಿ ಸ್ಕೂಲ್ಗೆ ಕಾಲೇಜ್ ಕಲಿಸಿದ್ರೆ ಲವ್ ಲೆಟ್ರು ಅದು ಇದು ಅಂತೇಳಿ ಈ ವಯಸ್ಸಿಗೆ ಇದೆಲ್ಲ ಬೇಕಾ ನಿಂಗೆ? ಯಪ್ಪ ಜಗದೀಶ, ಸಾಕು ಮಾಡಿ ನೀನು ಉಪದೇಶ. ಇದನ್ನೇನು ನಾ ಕೊಡಾಕ್ ಬಂದಿಲ್ಲ ನಿಂಗೆ. ಆಕೆನ ತಲಾಟಿ ಮೇಡಮ್ ನಮ್ಮ ಅಜ್ಜನ ಕೈ ಕೊಟ್ಟಿದ್ಲಂತ ನಿಂಗೆ ಕೊಡು ಅಂತಂದು, ಅದಕ್ಕೆ ನಮ್ಮ ಅಜ್ಜ ಈ ಕಡೆ ಬರೋಕ್ಕಾಗ್ಲಾರ್ದ ಕೊಟ್ಟು ಬಾವ ನೀನ ಅಂತಂದ. ಕೊಡು ತಗೋ. ಅಲ್ಲ, ನೀವಿನ್ನ ಯಾವ ಕಾಲದಾಗ ಅದೀರಿ? ನಾವೆಲ್ಲ ಇದನ್ನ ಯೂಸ್ ಮಾಡಂಗಿಲ್ಲ. ನಮ್ದೇನಿದ್ರು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಅದು ಬಿಡೆ ನಿಂದಕ್ಕಿದ ಜೋರು ನಡೆದೈತಂತಲ್ಲ. ನಿಂಗೆ ಎದಕ್ಕೆ ಬೇಕಾದಲ್ಲ? ಹೋಗು ಸುಮ್ಮನೆ. ಅಲ್ಲ, ಈ ಕಡೆ ಮೆಂಬರ್ ತಂಗಿನೂ ಲವ್ ಮಾಡ್ತಿ, ಈ ಕಡೆ ಈಕಿನೂ ಲವ್ ಮಾಡ್ತಿ. ನಮ್ಮವ್ವ ಓಕೆನಾ ಸುಮ್ಮನೆ? ಇದನ್ನು ಓದಿ ತಲೆ ಹುಳ ಬಿಟ್ಕೊಳ್ಳೋಕ್ಕಿಂತ ಇಲ್ಲಿ ಬಿಸಾಕೋದು ಬೆಸ್ಟ್. ಅಭಿ ಅವ್ರ, ನೀವು ಎಲ್ಲಿ ಬೇಕಾದ್ರೆ ಹುಡುಕಾಡಿದ್ರೆ ನಿಮ್ಮ ಹೆಂಡತಿ ಸಿಗೋದಿಲ್ಲ. ಮನ್ಯಾಗ ಇರ್ತಾಳಕಿ, ಮನ್ಯಾಗ ಹೋಗಿ ಹುಡುಕ್ಬೇಕು. ಅವಳನ್ನು ಹುಡುಕಲಾರದ ಜಗವಿಲ್ಲ. ಹೊಲದಲ್ಲಿ, ಮನೆಯಲ್ಲಿ, ಎಲ್ಲಿ ಬೇಕಾದ್ರಲ್ಲಿ ಹುಡುಕುತ್ತಿದ್ದೇನೆ ಜಗದೀಶ್ ಅವರೇ, ಎಲ್ಲೂ ಸಿಗುತ್ತಿಲ್ಲ. ಕಡೆಗೆ ತಲೆ ಕಟ್ಟು ಇಲ್ಲಿ ಬಂದಿರುವೆ. ಅವರು ಕಾಕಾರ ಮನಿ ಇದೆ ಹೊಲ್ದಂದ. ಹೌದು, ಗೊತ್ತು. ನೋಡೋಣ, ಅವ್ರು ಕಾಕಾರನ್ ಕೇಳ್ತೇನೆ. ಕರ್ಕೊಂಡು ಬನ್ನಿ ಮುಟ್ಟಾಳ ಮಾವನನ್ನ. ಆಯ್ತು, ಕರ್ಕೊಂಡು ಬನ್ನಿ. ಇಲ್ಲ ರೀ, ನಾ ಬರ್ಮುಟ. ಜೀವನವೆಲ್ಲ ಕಾಯುತ್ತೇನೆ. ಈಗ 1 ತಾಸು ಕಾಯ್ದಿಲ್ವೇ? ಹೋಗಿ ಬನ್ನಿ. ಅಣ್ಣ, ರೈತರ ಬಾಳು ಏನಾಗಿದೆ ಇವತ್ತು ಪರಿಸ್ಥಿತಿ? ಬೆಳೆದ ಬೆಲೆಗೆ ಸರಿಯಾಗಿ ದರ ಸಿಗುತ್ತಿಲ್ಲ. ರೈತನ ಬಾಳು ಕಣ್ಣೀರಿನ ಗೋಳು ಆಗಿಬಿಟ್ಟಿದೆ ಅಣ್ಣ, ಕಣ್ಣೀರಿನ ಗೋಳು ಆಗಿಬಿಟ್ಟಿದೆ, ಕಣ್ಣೀರಿನ ಗೋಳು ಆಗಿಬಿಟ್ಟಿದೆ. ಜಗದೀಶ, ಏನಪ್ಪ ಈ ಕಡೆ ಬಂದು ಬಿಟ್ಟೆ? ಜಗದೀಶ, ಯಾಕಪ್ಪ ಈ ಕಡೆ ಬಂದು ಬಿಟ್ಟೆ? ಮಂಜನಾ, ನೀನು ನಾಟಕ ಕಲಿಸ್ಬೇಕಾರಷ್ಟ ನಾಟಕ ಡೈಲಾಗ್ಗಳು ಅವಾಗಷ್ಟ ನೀ ನಾಟಕ ಮಾಸ್ತರು. ಇನ್ನು ನಿಜ ಜೀವನದಾಗೂ ಯಾವಾಗ ನಾಟಕ ಆಡಿದ್ಯೋ ಅವಾಗಿಂದ ಬರೇ ನಾಟಕದ ಹಿಡಿದ್ಬಿಟ್ಟದ ನೋಡ. ಜಗದೀಶ, ನಾಟಕ ಎಂಬುದು ನನ್ನ ರಕ್ತದಲ್ಲಿಯೇ ಬಂದು ಬಿಟ್ಟಿದೆ ಅಪ್ಪ, ನನ್ನ ರಕ್ತದಲ್ಲಿಯೇ ಬಂದು ಬಿಟ್ಟಿದೆ, ಬಂದು ಬಿಟ್ಟಿದೆ, ಬಂದು ಬಿಟ್ಟಿದೆ. ನಾನು ಎದಕ್ಕೆ ಬಂದು ಬಿಟ್ಟೆ ಅದನ್ನಾರ ಕೇಳ್ತೀನಿ. ಅದು ಹೋಗಲಿ ಬಿಡಪ್ಪ ಜಗದೀಶ. ಅಷ್ಟು ದೂರದಿಂದ ನಮ್ಮನ್ನು ಹುಡುಕಿಕೊಂಡು ಹೊಲದ ಮನೆಗೆ ಬಂದಿರುವೆಯಲ್ಲ, ಕಾರಣವಾದರೂ ಏನು? ತಲೆ ಕೆಟ್ಟತ್ತೆ, ಅದಕ್ಕೆ ಬಂದನಿ. ತಲೆ ಕೆಟ್ಟಿತೆ? ಮಂಜಣ್ಣ, ಅದಲ್ಲ. ನೋಡಿದ್ಯಾ ಅಣ್ಣ, ತಲೆ ಕೆಟ್ಟಿದೆ ಅಂತೆ ಜಗದೀಶನಿಗೆ. ಪಾಪ, ಸಣ್ಣ ವಯಸ್ಸಿನಲ್ಲಿ ಈ ತರ ಆಗಬಾರ್ದಾಗಿತ್ತಣ್ಣ, ಆಗಬಾರ್ದ. ಮಂಜಣ್ಣ, ಕವಿತಾ ಇಲ್ಲದಾಳ ನಿಮ್ಮ ಅಣ್ಣನ ಮಗಳು? ಕವಿತಾ? ನಮ್ಮ ಅಣ್ಣನ ಮಗಳು ಕವಿತಾನು ಹುಡುಕಿಕೊಂಡು ಬಂದಿಯಾನಪ್ಪ ನೀನು? ಯಾಕೆ, ಯಾರಾದರೂ ಸಾಲುಗಾರರು ಬಂದಿದ್ದಾರೆಯೇ? ನಿಮ್ಮ ಅಣ್ಣನ ಮಗಳ ಮೇಲೆ ಅಷ್ಟೊಂದು ಕಾನ್ಫಿಡೆಂಟ್ ಅಲ್ಲ ನಿನಗೆ ಆಕಿನ ಸಾಲಗಾರ ಹುಡುಕುತ್ತಾರಂತೇಳಿ? ಹೌದು ಹೌದು. ಇವತ್ತು ಆಕಿನ ಸಾಲಗಾರ ಹುಡ್ಕೊಂಡು ಬಂದಿಲ್ಲ, ಆಕಿ ಗಂಡ ಹುಡ್ಕೊಂಡು ಬಂದಾನೋ. ಕರ್ಕೊಂಡು ಬರೋದು ಬೇಡ ಅಂತೇಳಿ ಅಲ್ಲೇ ದಾರ್ಯಾಗ ನಿಲ್ಲಿಸಿ ಬಂದಾನಿ. ಅದಕ್ಕೆ ಆಕಿ ಗಂಡ ಬಂದಾನು? ಅಯ್ಯೋ, ಇವ್ರ ಕರ್ಮ ನೋಡಾಕ ಅಲ್ವಿಯಪ್ಪ ಅಣ್ಣ. ಇದು ಅದೈತಿ, ಅದು ಅದೈತಿ ಬಿಡು ಜಗದೀಶ. ಅಲ್ಲಿ ಕುಂತಾಳ ನೋಡು ಹೊಲದಾಗ. ಅಲ್ಲೆಲ್ಲ ಆಕೆ ಹೌದನ? ಚಕ್ಡಿ ಮೇಲೆ ಕುಂತಾಳಲ್ಲ? ಹಾ ಹಾ ಹಾ, ಅಲ್ಲದ ನೋಡ. ಇಟೋ ಮಟ ಅಲ್ಲಿದ್ಲ, ಈಗ ಹೋಗಿ ಅಲ್ಲಿ ಕುಂತ ಚಕ್ಡಿ ಮೇಲೆ. ಈಗ ಹೆಂಗೆ ಕಳಿಸ್ಕೊಡ್ತೀರಿ ಹೆಂಗೆ ಆಕೆ ಗಂಡನ ಕುಟಾಗೆ? ಏನಂತ ಹೇಳಲಿ ಜಗದೀಶ? ಇವಳು ಒಂದು ಮಾತನಾಡುತ್ತಾಳೆ, ಅವನು ಒಂದು ಮಾತನಾಡುತ್ತಾನೆ. ಹೀಗಿರುವಾಗ ನಡುಕೆ ನಾನು ಏನಂತ ಮಾತನಾಡಲಿ? ನೀನೇ ಆ ಮಾತನ್ನು ಕೇಳಿಬಿಡುವಂತೆ ನಡೆಯುವಂತವನಾಗು. ಆಯ್ತು ಬೇಡ, ನಾನು ಹೆಂಗೆ ಕೇಳಕ್ಕಾಗತ್ತಾ? ನಿಮ್ಮ ಮಗಳು ನೀವು ವಿಚಾರಿಸ್ರಿ. ಹಿಂಗೆ ಬಂದಾನವ? ಆಗಲಿ ಬಾ ಅಣ್ಣ, ಬರುತ್ತೇನೆ. ಮಗಳೇ ಕವಿತಾ, ನಿನ್ನನ್ನು ಕರೆಯಲಿಕ್ಕೆ ನಿನ್ನ ಗಂಡ ಬಂದಿದ್ದಾನಮ್ಮ. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ, ನನ್ನ ವ್ಯಥೆಯನ್ನು ಯಾರಿಗೆ ಹೇಳಲಿ ಚಿಕ್ಕಪ್ಪ? ಈ ದುರ್ವಿಧಿ ನನ್ನ ನೋಡಲಾರೆ ಚಿಕ್ಕಪ್ಪ, ನಾನು ನೋಡಲಾರೆ. ಕವಿತಾ, ನಿನ್ನ ಕೊರಳಲ್ಲಿ ತಾಳಿ ಇಲ್ಲವಲ್ಲಮ್ಮ?
ಚಿಕ್ಕಪ್ಪ ಅಯ್ಯೋ ದುರ್ವಿಧಿಯೇ ದುರ್ವಿಧಿಯೇ, ಎಂಥ ಮಗಳನ್ನು ಹೆತ್ತು ಬಿಟ್ಟೆ ನಾನು. ನಮ್ಮ ಅಣ್ಣ ಅಯ್ಯೋ. ಚಿಕ್ಕಪ್ಪ ನನ್ನನ್ನು ಕ್ಷಮೆ ಮಾಡಿ. ಈ ದಿನ ನನ್ನ ಮಂಗಲ ಸೂತ್ರವನ್ನು ಮರೆತು ಬಂದಿದ್ದೇನೆ ಚಿಕ್ಕಪ್ಪ. ಕವಿತಾ, ನೀನು ಅದು ಜಗದೀಶ್ ಹಂಗಲ್ಲ, ನಮ್ಮ ಕಾಕಾರನ್ನ ನೋಡಿ ನೋಡಿ ನನಗೆ ರೂಢ ಆಗ್ಬಿಟ್ಟೈತಿ. ನಮ್ಮ ಕಾಕಂಗೆ ಕೂಟ್ ಮಾತಾಡುವಾಗ ಯಾವಾಗಲೂ ನಾನು ನಾಟಕ ಡೈಲಿಗೆ ಹೋಗ್ಬಿಡ್ತೀನಿ. ನೋಡಮ್ಮ, ಜಗದೀಶ ಬಂದಿದ್ದಾನೆ, ನಿನ್ನ ಗಂಡ ನಿನ್ನನ್ನು ಕರೆಯಲಿಕ್ಕೆ ಬಂದಿದ್ದಾನಂತೆ. ಅವನನ್ನು ಅಲ್ಲೇ ರೋಡ್ ಮೇಲೆ ನಿಂದ್ರಿಸಿ ಇಲ್ಲಿಗೆ ಬಂದಿದ್ದಾನೆ ನಮ್ಮ ಜಗದೀಶ. ನಿನ್ನ ಗಂಡ ನೀನು ಕರ್ಕೊಂಡು ಹೋಗ್ಬೇಕಂತ ಬಂದಾನು. ಮನೆಗೆ ಹೋಗಿದ್ದ, ನಿಮ್ಮ ಮನೆಯಾಗ ಇರಲಿಲ್ಲ, ಅದಕ್ಕೆ ಎಲ್ಲಿ ಹೋಗ್ಯಾನ ಅಂತೇಳಿ ನಾನು ಕೇಳಿದ. ನಾನು ಬಹುಶಃ ಇಲ್ಲಿ ಇರ್ಬೋದು ಅಂದ್ಕೊಂಡು ಬಂದಾನೆ, ಆದ್ರೆ ಅವ್ನು ಹೇಳಿಲ್ಲ ಇಲ್ಲೇ ಅದಾಳ ಅಂತೇಳಿ. ನೀವು ಹೆಂಗೆ ಅಂತೀರಿ ಹಂಗೆ ಹೇಳ್ತೀನಿ. ನೀವು ಹೋಗಕ್ಕೆ ರೆಡಿ ಇದ್ರೆ ಕರ್ಕೊಂಡು ಹೋಗಪ್ಪ ಅಂತೀನಿ, ಇಲ್ಲ ನೀವೇನಂತೀರಿ ಅದು. ನೋಡಮ್ಮ, ಜಗದೀಶ ಹೇಳಿದ್ದಾನೆ, ನಿನ್ನ ನಿರ್ಧಾರವನ್ನು ಅವನ ಮುಂದೆ ಹೇಳಿಬಿಡು. ಚಿಕ್ಕಪ್ಪ ನಾನು ಹೋಗುದಿಲ್ಲ. ಯಾಕಂತಂದ್ರೆ ಊರಾಗ ಸಾಲ ಮಾಡಿ ಎಲ್ಲ ಕಡೆ ಅವ್ನ ಮರ್ಯಾದೆ ತೆಗೆದ್ಬಿಟ್ಟಿನಿ. ನಾ ಏನಾರ ಈಗ ಅವ್ನ ಕೈಯ ಸಿಕ್ನಂದ್ರೆ ಭಾಳ ಸಿಟ್ಟಿಟ್ಟನವ, ನಾ ಹೊಡೆದು ಕೊಂಡ ಬಿಡ್ತಾನ. ನಾ ಹೋಗುದಿಲ್ಲಪ್ಪ, ನಾವಲ್ಲ. ನೋಡು ಜಗದೀಶ, ನೋಡು, ಮಗಳ ಮಾತನ್ನು ಕೇಳಿ ಹೊಟ್ಟೆಯಲ್ಲಿ ಖಾರ ಕಲಿಸಿದಂತೆ ಆಗುತ್ತಿದೆಯಪ್ಪ. ಆ ಲುಚ್ಚ ಹಡ್ಸಿಗಂಡ ಊರು ತುಂಬ ಸಾಲ ಮಾಡಿ ಹಿಂಗೆ ಅಡ್ಡಾಡಕತ್ತಾನಂತ. ನೀನು ಸ್ವಲ್ಪ ಏನು ಹೇಳಿ. ಸಾಲ ಅವ ಮಾಡಿಲ್ಲ, ನಿಮ್ಮ ಮಗಳು ಮಾಡ್ಯಾಳು, ಅವನ ಮೇಲೆ ಹಾಕ್ತಿರ್ಲಿ. ಈಗ ಸಾಲ ಮಾಡಿದ್ದಕ್ಕೆ ಅವ್ರು ಓಡಿಸಿದ್ದು. ಇವನು ಡೈಲಾಗ್ ತೆಪ್ಪಿನ ನಾನು ಭಾಳ ಚೆನ್ನಾಗಿ. ಈಗ ಅವ್ನು ಹೇಳೋಣ ಬಾ, ನಾ ಹೇಳಿದ್ರೆ ಕೇಳಂಗಿಲ್ಲ ಅವ. ನಿಮ್ಮ ಮನೆಯವ್ರು ಯಾರು ಹೇಳ್ಬೇಕು, ನಾವು ಹೊರಗಡೆ ಅವ್ರು ಹೇಳಿದ್ರೆ ಆಗೋದಿಲ್ಲ. ನೋಡವ ಏನು ಹೇಳವ. ನಾ ಬರುದಿಲ್ಲ. ಅವಾಗ ಹೇಳ್ಕ, ನಿಮ್ಮ ಕಾಕ ಕೇಳ. ಕಾಕ ನಾ ಹೋಗುದಿಲ್ಲ, ನಾ ಇಲ್ಲೇ ಇರ್ತೀನಿ. ಇಲ್ಲಿಯೇ ಇರುತ್ತೀಯೋ? ಇಲ್ಲೇ ಇರ್ತೀನಿ. ಸರಿ, ಆಗಲಿ ಜಗದೀಶ, ನೀನು ಏನು ಹೇಳುತ್ತೀಯೋ ಅದನ್ನು ನಾನು ಪಾಲಿಸುತ್ತೇನೆ. ನಾನು ಹೇಳುವುದಲ್ಲ, ನಿಮಗೆ ಏನು ತಿಳಿಯುತ್ತದೆ ಅದನ್ನು ಅವನ ಮುಂದೆ ಹೇಳಿ ಅವನನ್ನು ಕಳಿಸಿರಿ ಅಥವಾ ಕರ್ಕೊಂಡು ಬನ್ನಿ. ಜಗದೀಶ ನಮ್ಮ ಕಾಕನ ಜೋಡಿ ಕೂಡಿದ್ರ ನೀನು 2 ತಾಸ್ನ್ಯಾಗ ಕಲ್ತ್ಬಿಟ್ಟು ನೋಡು. ಅಡ್ಡಿ ಇಲ್ಲ, ನೀನು ಡೈಲಾಗ್ ಡೆಲಿವರನ್ನು ಚೆನ್ನಾಗಿ ಹೇಳುತ್ತೀಯ ಜಗದೀಶ. ಭಲೆ ಭಲೆ, ಊರಾಗಿಂದ ಚಲೋದ. ಭಗವಂತ ಯಪ್ಪ, ಜಗದೀಶ್ ಪುಣ್ಯ ಇನ್ನು ಅವನ್ನ ಅಲ್ಲೇ ನಿಂದ್ರಿಸಿ ಬಂದನ. ಒಂದು ವೇಳೆ ಕರ್ಕೊಂಬಂದಿದ್ರ ಕೊಳ್ಳಾಗ ಬೇರೆ ತಾಳಿಲ್ಲ, ನನ್ನ ಕೊಂದ ಬಿಡ್ತಿದ್ದವ. ನಾ ಅಂತೂ ಹೋಗುದಿಲ್ಲಪ್ಪ. ನಮ್ಮವ್ವ ಇರಲಿ, ನಮ್ಮವ್ವ ಇದ್ದಾಗಾದ್ರೆ ಏನಾರ ಹೇಳಿ ಕರ್ಕೊಂಡು ಹೋಗಲ್ನಕ್ಕ. ಮಾವ ಬಂದ, ಮಾವ ಬಂದ. ಮಾವ ಹೇಗಿದ್ದೀಯಾ? ಚೆನ್ನಾಗಿದ್ದೀನಪ್ಪ ಅಳಿಯ. ನಿನ್ನ ಮಗಳು ನನ್ನ ಧರ್ಮಪತ್ನಿ. ಅವಳು ಎಲ್ಲಿ ನಮ್ಮ ಮನೆಗೆ ಬಂದಿದ್ದಾಳೆ? ಮನೆಗೆ ಬಂದಿಲ್ಲ. ಅಯ್ಯೋ ಮಾವ, ನಿಮ್ಮ ಜೊತೆ ಸೇರಿ ನಾನು ನಾಟಕದ ಕಂಪ್ನಿಯವನಾಗಿ ಬಿಟ್ಟನಲ್ಲ. ಮಾವ ಮಗಳ ಕೈಯಲ್ಲಿ ಸಿಕ್ಕು. ನಮ್ಮಪ್ಪನ ರಕ್ತದಲ್ಲಿಲ್ಲ ನಾಟಕ, ನಮ್ಮವ್ವನ ರಕ್ತದಿಲ್ಲ. ನಿಮ್ಮ ಜೊತೆ ಸೇರಿ ನನಗೆ ರಕ್ತಾನುಸಾರ ಬಂದಂತಾಗಿದೆ. ಏನು ಮಾಡಲಿ, ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ರೆ ಜಗದೀಶ್ ಅವರೇ. ಯಾಕಪ್ಪ ಹಿಂಗೆ ಮಾತಾಡ್ತೀಯ ನೀನು? ಯಾಕೆ ಹಿಂಗೆ ಮಾತಾಡ್ತಿದ್ದೀಯ ನೀನು? ನೀನು ಸಕಲ ಕಲಾ ವಲ್ಲಭ ಅಂತೇಳಿ ನನ್ನ ಮನೆಯಲ್ಲಿ ಜಗಳ ಮಾಡಿ ನಮ್ಮ ಅಣ್ಣನಿಗೆ ಹೇಳಿ ಮಗಳನ್ನು ನಿನಗೆ ಕೊಡಿಸಿದ್ದೇನೆ ಮಾರಾಯ. ನನ್ನ ರಿಯಲಿಸ್ಟ್ ಆಗಿ ಮಾತನಾಡುವ ಪರಿಯನ್ನೇ ಕಡಿದು ಬಿಟ್ಟಿರಿ. ನಾಟಕದ ತರ ಮಾತನಾಡಿಕೊಂಡು ಹಿಂದಿ ಪಡೆದೇ ಇಲ್ಲದೆ ಮುಂದೆ ನಾಟಕ ಮಾಡುತ್ತಿರುವೆ. ನಾಟಕ ನೋಡ್ರಿ, ಅವ್ರ ನನ್ನ ಮಗಳು ಹೊಲದಾಗ ನೋಡಿದೆ, ಹೊಲದಾನ ಮನ್ಯಾಗಿಲ್ಲ. ಎಲ್ಲದಾಳೋ ನಿಮ್ಗೆ ಗೊತ್ತು, ನೀವು ಉಂಟು ಅವ್ರುಂಟು, ಮಾತಾಡ್ಕೊರಿ, ನಾ ಹೋಗ್ತೀನಿ. ಹುಡುಕುವೆ, ಅವಳನ್ನು ಹುಡುಕುವೆ, ಎಲ್ಲಿ ಹೋದರೂ ಬಿಡುವುದಿಲ್ಲ. ಹೆಕ್ಕಿ ತೆಗಿವೆ ಅವಳನ್ನು. ಮಾವ, ನೀನು ಬಹಳ ಚಾಲಾಕಿದೀಯಾ. ಅವಳನ್ನು ಎಲ್ಲಿ ಇದ್ದರೂ ಹೆಕ್ಕಿ ತರುವೆ. ನೋಡು ಅಭಿ, ನನ್ನ ಮಗಳು ಕವಿತಾ, ಸಾರಿ ನಮ್ಮ ಅಣ್ಣನ ಮಗಳು ಕವಿತಾ ನಮ್ಮ ಮನೆಗೆ ಬಂದಿಲ್ವಪ್ಪ, ಬಂದಿಲ್ಲ. ನನ್ನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇ? ನಿಮ್ಮ ಜೀವನದಿಂದ ನನ್ನ ಜೀವನೇ ಹಾಳಾಗಿ ಹೋಯಿತು. ನಾಟಕವೋ ಜೀವನವೋ ಒಂದು ತಿಳಿಯುತ್ತಿಲ್ಲ. ನಾನು ಬರ್ತೇನೆ ಮಾವ, ನಿನ್ನಿಂದ ನನ್ನ ಜೀವನ ಉದ್ಧಾರವಾಗುವುದಿಲ್ಲ. ಅದೇ ನಾನು ಅವಳನ್ನು ಹಳೆಯ ಎಲ್ಲಿ ಹೊಂಟಿ? ನೀವು ಹೋಗೋದು ಇಲ್ಲಿ ಐತೆ ರೋಡ. ನನಗೆ ಗೊತ್ತು ಮಾವ, ನಿನ್ನ ಮೇಲೆ ನಂಬಿಕೆ ಅಲ್ಲ. ನಿನ್ನ ಮಗಳು ಇಲ್ಲೇ ಇರುವಳು. ಹಿರಿಯರೇ, ವಯಸ್ಸಿನ ಮೇಲೆ ಕುಂತ, ಕಟ್ಟಿ ಮೇಲೆ ಕುಂತ ವೃದ್ಧರೇ, ನೀವಾದ್ರೂ ಇವರಿಗೆ ಸ್ವಲ್ಪ ಬುದ್ಧಿ ಹೇಳಬಾರದೆ? ಅಂತೂ ಬಂದ ದಾರಿಗೆ ಸುಂಕಿಲ್ಲ ಅಂತ ಹೇಳಿ ಪೀಡ. ಏನು ಗೊತ್ತಿದೆ ಹಿರಿಯರೇ, ನೀವೇ ಹೀಗೆ ಹೇಳಿದರೆ ಅಲ್ಲ, ನಿಮಗೆ ಮಕ್ಕಳು ಮೊಮ್ಮಕ್ಕಳಾದರು ನಮಗೂ ಸುಖ ಅನುಭವಿಸಲು ಬಿಡಬಾರದೆ? ಇವೇನು ಎತ್ತಾಗ ಬರಾಕತ್ತಾನ? ಈ ಜಗದೀಶ್ ಒಂದು ಬುದ್ಧಿನೇ ಇಲ್ಲ. ಭಗವಂತ, ಬಿಡು ಮಾವ, ನನಗೆಲ್ಲ ಗೊತ್ತಿದೆ. ನೀನು ಸುಳ್ಳು ಹೇಳುವೆ, ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ. ಅವಳು ಇಲ್ಲೇ ಇರುವಳು, ನಾನು ಬಿಡುವೆನೆ ಅವಳನ್ನು. ನನ್ನ ಮೇಲೆ ನಂಬಿಕೆ ನನಗೆ. ತೆಗಿವೆ, ಬಿಡು
ಇಲ್ಲೋ ಮಾವ, ಅವಳು ಇಲ್ಲೇ ಇಲ್ವೋ, ಇಲ್ಲಿ ಮನ್ಯಾಗ ಇಲ್ಲ ಆಕಿನ. ನನಗೆ ಗೊತ್ತುಂಟು, ಅವಳು ಇಲ್ಲೇ ಎಲ್ಲಾದ್ರೂ ಇರ್ತಾಳೆ. ಇಲ್ಲಿ ಇರುವಳೆ ಈ ಮಣ್ಣಿನಲ್ಲಿ. ಓ, ಈ ಪೈಪಿನಲ್ಲಿ ಇಷ್ಟು ಚಿಕ್ಕದಾಗಿ ಇರುತ್ತಾಳೆ. ಇಲ್ಲ, ಈ ಮಣ್ಣಿನಲ್ಲಿ, ಈ ಬುಟ್ಟಿಯಲ್ಲಿ ಎಲ್ಲೂ ಇಲ್ಲವೇ? ಇಲ್ವೋ, ಆಕಿ ಇಲ್ಲ. ನನಗೇಕೋ ಸಂಶಯ. ಹಾ, ನನಗೇನೋ ಸ್ಮೆಲ್ಲು ಬರ್ತಾ ಇದೆ. ನಿನ್ನ ಮಗಳು ಇಲ್ಲೇ ಇರಬಹುದು. ಇರಬಹುದು ಮಾವ. ಇಲ್ಲೋ ಅಳಿಯ, ಇಲ್ಲೋ. ಈ ಬಾಗಿಲು ಓಪನಿಗೆ ನನಗೇಕೋ ವಾಸನೆ ಬರುತ್ತಿದೆ. ನನ್ನ ಧರ್ಮ ಪತ್ನಿ ಇಲ್ಲೇ ಅಡಗಿರೋಳೆಂದು. ಇಲ್ಲಕ್ಕೆ ಇಲ್ಲಿ ಬಾಕಿ ಹೋಗಿದಾಳಕ್ಕೆ ಬಂದಿಲ್ಲ ಇಲ್ಲಕ್ಕೆ. ಓ, ಹೀಗೆ ಹೇಳಬೇಡ ಮಾವ. ಅವಳು ಯಾಕೋ ಸ್ಮೆಲ್ಲು ಬೇರೆ ಬರುತ್ತಿದೆ. ಅವಳು ನನಗೇಕೋ ಸಂಶಯ, ಇಲ್ಲಿ ಇಲ್ಲವೆಂದು. ಮತ್ತೆ ಎಲ್ಲಿ ಇರುವಳು? ಈ ಮಣ್ಣಿನಲ್ಲಿ, ಈ ಸಗಣಿಯಲ್ಲಿ, ಈ ಗಾಡಿಯಲ್ಲಿ ಎಲ್ಲೂ ಇಲ್ಲವೇ? ಎಲ್ಲಿರೋಳು? ಈ ತಿಪ್ಪೆಯಲ್ಲಿ? ನೀನೇನು ಭಕ್ತ ಪ್ರಹ್ಲಾದ ಹೊಡ್ಯತಿ. ಹೌದು ಮಾವ, ನಿಮ್ಮಂಥವ್ರ ಜೊತೆ ಸೇರಿ ನಾವು ಹಾಗೆ ಆಗಬೇಕು. ಆದರೆ ಪರ್ಜೀವನ ನಡೆಯುವುದು. ನನ್ನ ಜೀವನವನ್ನು ಎಕ್ಕುಟ್ಟು ಹೋಗಿಸಿದ ಹೋಗಿ ಬಾ. ಬರ್ತೇನೆ. ಹೋಗಿ ಬಾ. ಆದರೆ ನಿನ್ನ ಮಗಳನ್ನು ಒಂದು ದಿನ ಕರೆದುಕೊಂಡ ಹೋಗುತ್ತೇನೆ, ನೆನಪಿಡು. ಆಯ್ತು ಹೋಗು. ಇದು ಇಲ್ಲಿ ಹೊಳ್ಳಿ ಬಂದ ಸಾಯಿ ಕುಮಾರ್ನಂಗೆ ಹಿಂಗೆ ಶೆಡ್ ಹೊಡೋಡು ಹೇಳತ್ತಾನ. ಇಲ್ಲಿ ಹೋಗಾಕೆ. ಕವಿತಾ, ನಿನ್ನ ಗಂಡ ಹೋದ ಬಾರಮ್ಮ, ಹೊರಗೆ ಬಾ. ಚಿಕ್ಕಪ್ಪ, ಕವಿತಾ, ನೋಡಿದೆಯಮ್ಮ ನಿನ್ನ ಗಂಡನ ವ್ಯವಸ್ಥೆಯನ್ನು. ತಂಗಿ, ನಾನು ಹೀಗೆ ಹೇಳುತ್ತೇನೆಂದು ಬೇಜಾರು ಮಾಡಿಕೊಳ್ಳಬೇಡ. ಅಣ್ಣ ನಿನ್ನನ್ನು ಬಹಳ ಕಷ್ಟದ ಸಮಯದಲ್ಲಿ, ತಿನ್ನಲು ತುತ್ತು ಕೂಳು ಇಲ್ಲದ ಸಮಯದಲ್ಲಿ ನಿನ್ನನ್ನು ಬೆಳೆಸಿ ದೊಡ್ಡವನಾಗಿ ಮಾಡಿ ಅವನು ಹೋಗಿಬಿಟ್ಟ. ನಿನ್ನನ್ನು ಒಳ್ಳೆಯ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಿದವನು ನಾನು. ಆದ್ದರಿಂದ ಹೇಳುತ್ತೇನೆ ತಂಗಿ, ನೀನು ನಿನ್ನ ಗಂಡನ ಜೊತೆ ಹೋಗಿ ಬಾಳ್ವೆ ಮಾಡಿಬಿಡು ತಂಗಿ. ಅವನ ಜೊತೆ ಬಾಳ್ವೆ ಮಾಡಿಬಿಡು. ಕಾಕ, ಅವನ ರುದ್ರಾವತಾರ ಈಗ ನೋಡ್ದಿಲ್ಲ. ದಿನ ನೋಡಿ ನೋಡಿ ಸಾಕಾಗೆ ಬಂದಿನ. ಸುಮಿರು, ನಾ ಹೋಗುದಿಲ್ಲ. ನೋಡು ತಂಗಿ, ಆ ರೀತಿ ಹೋಗೋದಿಲ್ಲ ಅನ್ನಬಾರದು. ಹೆಣ್ಣಿಗೆ ಗಂಡ ಅಷ್ಟೇ ಮುಖ್ಯ. ಅರ್ಥ ಮಾಡಿಕೊಳ್ಳಮ್ಮ, ಅರ್ಥ ಮಾಡಿಕೊ. ಕಾಕ, ಮತ್ ನಾ ಮಾಡಿದ ಸಾಲಕ್ಕೆ ಒಂದು ವ್ಯವಸ್ಥೆ ಮಾಡೋಣ ತಗೋ. ಏನಾರ ವ್ಯವಸ್ಥೆ ಮಾಡ್ತಾನ ಅದನ್ನ ನಿಮ್ಮ ಕಾಕನ ಅದನ್ನ. ಅಷ್ಟ್ರೊಳಗ ಅವನ ನಾನು ವ್ಯವಸ್ಥೆ ಮಾಡ್ತಾನೆ ಎಲ್ಲರ. ಏನಾಗುಲ್ಲ, ನೀನು ನಿನ್ನ ಗಂಡನ ಜೊತೆ ಇರು. ಸುಮ್ಮ ನಿನ್ನ ಗಂಡನ ಜೊತೆ ಆರಾಮಿರ. ಏನಿದ್ದರೇನ ಹೆಣ್ಣಾದ ಬಳಿಕ ಗಂಡ ಇರಬೇಕ. 60 100 ಕೂಡೆ ಇರಬೇಕ. ನೀನು ಅವನ. ಕಾಕ, ಸ್ವಲ್ಪ ನಂದು ಕೇಳ. ಈಗೇನಾರ ಸೀದಾ ಅವ್ನ ಮನೆಗೆ ಹೋದ್ನಾರ ಅವ್ವ ನಾನು ಬಿಟ್ಟಳು, ನಿನ್ನ ಬಿಡ್ತಾಳ ಅಂತ ತಿಳ್ಕೊಂಡೇನ. ಹಾವ ಮಾಡಿ ಜಗಳ ಮಾಡಿ ತಂದು ನನ್ನ ತವ್ರ ಮನ್ಯಾಗ ಕುಂದ್ರಸಾಳ. ಹೆಣ್ಮಕ್ಳಿಗೆ ಇರ್ತೈತಿ ಗಂಡ ಮನೆ ಬಿಟ್ಟು ಬರ್ಬೇಕು ಅನ್ನೋದು. ಅವು ಸಾಥ್ ಕೊಟ್ಟಲ್ಲೇನ ನಾ ಇವತ್ತ ಇಲ್ಲಿ ಬಂದು ಕುಂತೀನಿ. ನೀವು ಹೇಳೋದಿದ್ರೆ ಆಗ ಹೇಳಬೇಕಿತ್ತು. ಈಗೆಲ್ಲ ಮುಗಿದ್ಮೇಲೆ ಅಲ್ಲಿ ಹೋಗು, ಇಲ್ಲಿರು, ಗಂಡನ ಜೋಡಿ ಚಲೋ ಇರು ಅಂತ ಹೇಳ್ತೀರಿ ನೀವು. ಹೋಗಿ ಚಿಕ್ಕಪ್ಪ, ನಾ ಅಂತೂ ಹೋಗಂಗಿಲ್ಲ. ಕವಿತಾ, ಏ ಜಗದೀಶ, ಇಲ್ಲ ಬುದ್ಧಿಗಿದೇ ಐತಿಲ್ಲ ನಿನಗ? ಹಂಗೆ ಕರ್ಕೊಂಬಂದ್ಬಿಡ್ದ ನನ್ನ ಗಂಡನ? ನಿನ್ನ ಗಂಡನ ಕರ್ಕೊಂಡು ಬಂದನ, ಬೇರೆದವ್ರ ಗಂಡನ ಏನು ಕರ್ಕೊಂಡು ಬಂದಿಲ್ಲಲ್ಲ. ನಾ ಸಾಲ ಮಾಡಿದ ಸುದ್ದಿ, ಗಂಡ ಮನೆ ಬಿಟ್ಟು ಬಂದಿದ್ದ ಸುದ್ದಿ ಎಲ್ಲ ನಿನಗೆ ಗೊತ್ತಿದ್ದೈತಲ್ಲ. ಗೊತ್ತಿದ್ದನು ಕರ್ಕೊಂಬಂದಿ ಅಂದ್ರೆ ನೀನು ಬೇಸ್ ಬಿಡಪ್ಪ. ಹೋಗ್ಬೇಕು ನೀ ಗಂಡನ ಮನೆಗೆ. ನಾ ಹೋಗುದಿಲ್ಲ. ಈಗ ನಮ್ಮವ್ವ ಹೋಗ್ಬೇಡ ಅಂತ ಹೇಳಾಳ. ನಿಮ್ಮ ಅವನ ಮಾತು ಕೇಳ್ಕೊಂತ ಹಾಳಾಗಿ ಹೋಗಿ ತಗೋನಿ. ಈಗ ಹೋದ್ರ ಅವ ಸುಮ್ಮಿರ್ತಾನಂತಿ. ಹೊಡೆದು ಹೆಡ್ಗಿನ ತುಂಬ್ತಾನ. ಯಾಕೆ ಕುಡಿತಾನ? ನೀವು ಹೋಗಕ್ಕೆ ರೆಡಿ ಆಗ ಬೇಕಾರೆ ನಿಮ್ಮ ಕಾಕರಿಗೆ ಹಿರಿಯರಿಗೆ ಒಂದು ಮಾತಾಡಿ, ಆ ಊರನ್ನ ಹಿರಿಯರು ನಮ್ಮ ಊರನ್ನ ಹಿರಿಯರು ಸೇರಿಸಿ ಒಂದು ಏನಾರು ಮಾತಾಡಿ ಸರಿ ಮಾಡಕ್ಕೆ ಬರ್ತೈತಿ. ನಾ ಹೋಗುದಿಲ್ಲ. ನೀ ಇದನ್ನ ಮಾತಾಡೋದಿತ್ತಂದ್ರೆ ನಮ್ಮ ಅವ್ವನಂತೆ ಕರ್ಕೊಂಬ, ಇನ್ನೊಮ್ಮೆ ನನ್ನ ಗಂಡನ ಕರ್ಕೊಂಬಂದೆ ಅಂದ್ರೆ ನಾ ಇದ್ದಲ್ಲಿ ಕರ್ಕೊಂಬರಕ್ಕೆ ಹೋಗ್ಬೇಡ ನೋಡು. ನನಗೇನು ಹರ್ಕತ್ ಆಗೈತಿ? ನೀನು ಒಳ್ಳೇದಕ್ಕೆ ಹೇಳಾಕತ್ತಾನೆ. ಇದು ಒಳ್ಳೇದನ? ಇದು ಹಿಂಗೆ ಕರ್ಕೊಂಬಂದು ನಿಂದ್ರಿಸೋದು ಅಂದ್ರೆ ನೀ ಇಲ್ಲೇ ಕುಂದ್ರದು ಒಳ್ಳೇದನ? ಒಂದ್ ವೇಳೆ ನಾ ಈಗ ಅವ್ನ ಕೈ ಸಿಕ್ಕಿದ್ನಂದ್ರ ಏನು ಮಾಡ್ತಾನ? ಹೊಡಿತಿದ್ದ. ಪಾಪ ಅದು ನೋಡಿದ್ರೆ ಅದು ಹಂಗಿಲ್ಲ ಏನೆಲ್ಲ ಹೊಡಿತಿದ್ದ. ಸುಮ್ಮನೆ ಅವನ ಮೇಲೆ ಪದ ಹೊರಸಾತಿರಿ. ನೀ ಏನೋ ಹೇಳಪ್ಪ, ನಮ್ಮ ಅವ್ವ ಹೇಳ್ದಂಗೆ ಕೇಳ್ತೀನಿ ನಾನು. ನೋಡಿ ನಿನ್ನ ಇಷ್ಟ, ಅವ್ರು ಏನು ಮಾಡೋಕ್ಕಾಕತಿ. ನಿನ್ನ ಲೈಫು ನಿನ್ನ ಇಷ್ಟ. ಬರ್ತೇನೆ. ನನ್ನ ಲೈಫು ನನ್ನ ಇಷ್ಟ. ಇದೊಂದಾಗ ಗೊತ್ತೈತಿ ಜಗದೀಶಿಗೆ. ಇದನ್ನ ಬಿಟ್ರೆ ಇನ್ನೇನು ಗೊತ್ತೈತಿ? ಅಲ್ಲ, ನಮ್ಮ ಕಾಕಾನು ಇವತ್ತು ಹೋಗಂದ್ಬಿಟ್ಟ ಅಲ್ಲ, ಇಷ್ಟು ದಿನ ಇರ್ಲಾರ್ದವ.
ಅಂದ್ರೆ ನಾ ಅಷ್ಟು ವಜ್ಜಾಗಿ ನನ್ನ ಮನೆಗೆ ಇಲ್ಲ ನಮ್ಮವ್ವ ಇನ್ನೂ ಏನು ಹೇಳಿಲ್ಲ ನಾ ಏನು ವಜ್ಜಾಗಿಲ್ಲ ತಗೋ ನಾ ಏನು ಇಲ್ಲೇನು ಸಾಲ ಮಾಡಿಲ್ಲ ಅಲ್ಲ ಗಂಡ ಮನೆಗೆ ಅಷ್ಟ ಮಾಡೀನಿ ನಡೀತೈತಿ. ಯಮ್ಮ ಇದೊಂದು ಫೋನ್ಯಾಗ ಸಾಯ್ತೈತಿ ನೋಡು. ಯಮ್ಮ ಯಾಕಲೆ ನಿಮ್ಮ ಎಮ್ಮಿ ನಮ್ಮ ಹೊಲದಾಗ ಮೇಯಾತತ್ ನೋಡು. ಅಯ್ಯೋ ಅಯ್ಯೋ ಆ ದೇಶದ ಬಾಡ್ಯಾಗ ತಲಿಬ್ಯಾನಿಗೆ ಹೇಳಿದ್ನಿವೆ ಅಲ್ಲಿ ಬಿಟ್ಟತೇನೆ ಯವ್ವ ಅದು. ಅವೊಬ್ಬ ತಲಿ ಬ್ಯಾನಿ ನೀವು ಬೇಕು ಹೊಟ್ಟೆ ಬ್ಯಾನಿ ಇಬ್ರು ಸೇರಿ ನಮ್ಮ ಹೊಲ ಅದು ಎಮ್ಮಿ ಬಿಟ್ಟಿರಿ ಅದೆಲ್ಲ ತಿನ್ನಾತತಿ. ತಲಿ ಬ್ಯಾನ್ ಸಿಗಲ್ ತಡಿ ಅವ್ನು ವಿಚಾರಿಸ್ತಾನೆ. ತಲಿಬ್ಯಾನಿ ಅಮ್ಮನ ಎಮ್ಮಿ ತಗೊಂಬಂದು ಇಲ್ಲಿ ನಮ್ಮ ಹೊಲದಾಗೆಲ್ಲ ಮೇಯಿಸಿ ಇಲ್ಲಿ ಕುಂತೀನಿ ನೀನು ಹಾಕೊಂಡಿನ. ನಂದಲ್ಲ ಅದು ಎಮ್ಮಿ ಗುಡ್ಡ ಅಮ್ಮಂದದ. ಅಮ್ಮ ನಿನ್ನ ಮ್ಯಾಗ ಹಾಕ್ತಾಳ ನೀ ಅವಕಿ ಮ್ಯಾಗ ಹಾಕ್ತಿಯಲ್ಲ. ಏನಾಗತ್ತೆ ಏನತ್ತಿಗೆ ಈಗ ನಮ್ಮ ಹೊಲ ಎಲ್ಲ ಇದು ಮಾಡಿರ್ ನೋಡಲೆ. ಏನ ಸ್ವಲ್ಪ ಮೇದ್ರ ಮೆದಿರ್ತೈತಿ ಹೋಗ ಹೋಗ. ಈಗ ಅದ್ನ ಎಮ್ಮಿ ಅಟ್ಕೊಂಡು ಹೋಗ್ಲಿಲ್ಲ ಅಂದ್ ನೋಡು ಹುಚ್ಚನಾಯಿ ಹೊಡೆದಂಗೆ ಹೊಡಿತೇನೆ ನಿನ್ನ. ಇದೇನಿದು ಹುಡುಗಿ ಆತು ಹೊಡ್ಕೊಂಡು ಹೋಗ ನಡಿ ನೀ ಮನೆಗೆ. ಅಪ್ಪ ಅಪ್ಪ ನಾನು SSLC ಪಾಸ್ ಆಗೀನಿ 70% ಮಾಡೀನಿ. ಹೌದಾ? ನನಗೆ ಹೆಣ್ಣು ಹುಟ್ಟಿದ್ದಕ್ಕೂ ಹುಲಿ ಹುಟ್ಟಿದಂಗೆ ಆತು ನೋಡ್ರಿ. ಅಪ್ಪ ನಾನು ಸೈನ್ಸ್ ಮಾಡ್ಬೇಕಂತ ಮಾಡೀನಿ. ಸೈನ್ಸ್ ಮಾಡ್ತೀನಿ ಮಗಳ. ಅದ್ರಾಗ ಫೇಲ್ ಆದವ್ರ ಭಾಳ ಮಂದಿ. ಸೈನ್ಸ್ ಮಾಡಕ್ಕೆ ರೊಕ್ಕ ಭಾಳ ಲಕ್ಷ ಗಟ್ಟಲೆ ರೊಕ್ಕ ಕೇಳ್ತಾರೆ. ಅದು ಅಲ್ಲ ನೀ ಫೇಲ್ ಆದಿ ಅಂದ್ರೆ ರೊಕ್ಕೆಲ್ಲ ಹೋದು ಅಂದಂಗನ. ಅಪ್ಪ ನಾನು ಪಾಸ್ ಆಕ್ಕೀನಿ ಮುಂದೆ ಡಾಕ್ಟರ್ ಆಕ್ಕೀನಿ. ಆದ್ರೆ ರಾಮುಕಕ್ಕ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತಿ? ನಿನ್ನ ರೊಕ್ಕಕ್ಕೆ ಸೌದತ್ತಿ ಒಳಗೆ ಸ್ವಾಮಿ ವಿವೇಕಾನಂದ ಕಾಲೇಜ್ ಐತಿ. ನಿನ್ನ ಮಗಳು ಏನಾರ ಫೇಲ್ ಆದ್ರೆ ರೊಕ್ಕನ ವಾಪಸ್ ಕೊಡ್ತಾರ. ಹುಚ್ಚು ಕೊಡ್ರಿ, ರೊಕ್ಕ ಯಾರು ಹೊಳ್ಳಿ ಕೊಡ್ತಾರೋ ಹಂಗೆ ಅಂತಾರಷ್ಟ, ಯಾರು ರೊಕ್ಕ ಹೊಳ್ಳಿ ಕೊಡೋದಿಲ್ಲ. ಕಾಕ ಈ ಕಾಲೇಜ್ ಹಂಗಲ್ಲ. ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಬೇಕಾದ್ರೆ ನಿಮ್ಮ ರೊಕ್ಕಕ್ಕೆ ಶ್ಯೂರಿಟಿ ಬಾಂಡ್ ಕೊಡ್ತಾರೆ. ಅದು ಅಲ್ಲದೆ ಇನ್ನೊಂದು SSLC ಒಳಗೆ ಯಾವ ವಿದ್ಯಾರ್ಥಿಗಳು 95% ಮೇಲೆ ತೊಗೊಂಡಿರ್ತಾರಲ್ಲ ಆ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಮಾಡಿದ್ರೆ ಮುಂದೆ ಅವ್ರು ನೀಟ್ ಎಕ್ಸಾಮ್ ಬರೋದು 720 ಮಾರ್ಕಸ್ಗೆ ಏನರ ಅವ್ರು 500 ಮಾರ್ಕಸ್ಗಿಂತ ಕಡಿಮೆ ತೊಗೊಂಡ್ರು ಅಂದ್ರೆ ಅವರು ಅಡ್ಮಿಷನ್ ರೊಕ್ಕನ ವಾಪಸ್ ಕೊಡ್ತಾರೆ, ಅದಕ್ಕೂ ಬಾಂಡ್ ಕೊಡ್ತಾರೆ. ಮತ್ತೆ ಆಗ್ತಡ ಹಿಂಗೈತಲ್ಲಿ. ಏ ಮಾವ ಸೌದತ್ತಿ ಕಾಯಕ ಎಲ್ಲಮ್ಮದಾಳ ಭಯ ಯಾಕ? ಹಂಗ ನಿನ್ನ ಮಗಳು ಉನ್ನತ ಶಿಕ್ಷಣಕ್ಕೆ ಸ್ವಾಮಿ ವಿವೇಕಾನಂದ ಕಾಲೇಜ್ ಐತಿ, ತಡ ಯಾಕ? ಹಂಗ ಮುಂದೆ ಕಲ್ತ್ಬೇಕ ನನ್ನ ಜೊತೆ ಮದುವೆ ಮಾಡಕ್ಕೂ ಲೇಟ್ ಯಾಕ ಮಾವ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ವಾಮಿ ವಿವೇಕಾನಂದ PU ಕಾಲೇಜ್ LIC ಕಚೇರಿಯ ಎದುರುಗಡೆ ಸೌಗಂಧಿಪುರ ಸೌದತ್ತಿ.